ನಮಸ್ತೆ. ಜವಾಹರ್ ನವೋದಯ ವಿದ್ಯಾಲಯ ಎಂಟ್ರೆನ್ಸ್ ಎಕ್ಸಾಮ್ ಸೆಕ್ಷನ್ 2 ಮ್ಯಾಥಮೆಟಿಕ್ಸ್ ಕ್ವೆಶ್ಚನ್ ಪೇಪರ್ ಪ್ರಾಬ್ಲಮ್ಸ್ previous to 2010 answers and explanation part 1. Problem number 8. The simple interest on rupees 400 at a certain rate for 2 years is rupees 100. What is the simple interest on the same amount at the same rate for 5 years? Options A, rupees 110. Option B, rupees 150. Option C, rupees 250. Option D, rupees 300. The simple interest on rupees 400. Andre, this is principal amount. Rupees 400 at a certain rate for 2 years. So time is 2 years. Principal amount is 400 and time is 2 years. Then interest, simple interest andre idu. This one, interest is rupees 100. What is the simple interest on the same amount at the same rate for 5 years? So ಇಲ್ಲಿ certain rate ಅಂತ ಕೇಳಿದ್ದಾರೆ, ಗೊತ್ತಾಯ್ತಲ್ಲ. some certain rate. ಆ ರೇಟ್ ಈಸ್ ಹೌ ಮಚ್, ಆ ರೇಟನ್ನು ಫೈಂಡ್ ಔಟ್ ಮಾಡಬೇಕು. ಸರ್ಟನ್ ರೇಟ್ ಅಂತ ಹೇಳಿದಾರಲ್ಲ, ಕ್ಯಾಲ್ಕುಲೇಟ್ ದಿ ರೇಟ್. ದಿ ಸಿಂಪಲ್ ಇಂಟ್ರೆಸ್ಟ್ ಆನ್ rupees 500. ಸೊ 500 ರುಪೀಸಿಗೆ ಸಿಂಪಲ್ ಇಂಟ್ರೆಸ್ಟ್ 100 ರುಪೀಸ್. ಒಂದು ಸರ್ಟನ್ ರೇಟ್, ಯಾವುದೋ ಒಂದು ಸರ್ಟನ್ ರೇಟ್ ಅಂದರೆ ರೇಟ್ ಆಫ್ ಇಂಟ್ರೆಸ್ಟಿಗೆ. ಆ ರೇಟ್ ಆಫ್ ಇಂಟ್ರೆಸ್ಟ್ ಸರ್ಟನ್ ರೇಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಎಷ್ಟು ವರ್ಷಕ್ಕೆ? 2 ಇಯರ್ಸ್. ಅದಕ್ಕೆ 2 ಇಯರ್ಸ್ ಅದಕ್ಕೆ ನಾವು ಪ್ರಿನ್ಸಿಪಲ್ ಅಮೌಂಟ್ 500ಗೆ ಇಟ್ಟಿದ್ದೀವಿ. ಓಕೆ, ಪ್ರಿನ್ಸಿಪಲ್ ಅಮೌಂಟ್ 500 ಈಗ ಇಟ್ಟಿರೋದು. ಓಕೆ, 2 ಇಯರ್ಸ್ ಅದಕ್ಕೆ ಟೈಮ್ ಉಂಟು. ಆಫ್ಟರ್ 2 ಇಯರ್ಸ್ ಆದರೆ ಇದಕ್ಕೆ 500ಗೆ 100 ರುಪೀಸ್ ಇಂಟ್ರೆಸ್ಟ್ ಹಾಕಿ ನಮಗೆ ಕೊಡ್ತಾರೆ. ಅದು ಸರ್ಟನ್ ರೇಟ್ ಆಫ್ ಇಂಟ್ರೆಸ್ಟ್. ಸೊ ಆ ರೇಟ್ ಆಫ್ ಇಂಟ್ರೆಸ್ಟನ್ನು ನಾವು ಫೈಂಡ್ ಔಟ್ ಮಾಡಬೇಕು, ಗೊತ್ತಾಯ್ತಲ್ಲ. ಇದೇ ರೇಟ್ ಆಫ್ ಇಂಟ್ರೆಸ್ಟಿಗೆ ಸೇಮ್ ಅಮೌಂಟ್, ಸೊ 5 ಇಯರ್ಸ್ ಟೈಮಿಗೆ. ಸೊ ಹೌ ಮಚ್ ದಟ್ ಇಂಟ್ರೆಸ್ಟ್ ಇಸ್ ಹೌ ಮಚ್ ಅಂತ ಫೈಂಡ್ ಔಟ್ ಮಾಡಬೇಕು. ವಾಟ್ ಈಸ್ ದಿ ಸಿಂಪಲ್ ಇಂಟ್ರೆಸ್ಟ್? ಸೆಕೆಂಡ್ ಕೇಸಲ್ಲಿ ಏನಾಗುತ್ತೆ, ಐನ ಕ್ಯಾಲ್ಕುಲೇಟ್ ಮಾಡಬೇಕು, ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಆನ್ ದಿ ಸೇಮ್ ಅಮೌಂಟ್, 5 ಇಯರ್ಸ್ ಡ್ಯೂರೇಷನ್ ಆ್ಯಂಡ್ ರೇಟ್ ಆಫ್ ಇಂಟ್ರೆಸ್ಟ್ ಅದೇ ಸೇಮ್. ಪ್ರೀವಿಯಸ್ಸಲ್ಲಿ ನಾವು ಫೈಂಡ್ ಔಟ್ ಮಾಡಿದ್ವಲ್ಲ, ಆ ರೇಟ್ ಆಫ್ ಇಂಟ್ರೆಸ್ಟ್, ಅದೇ ರೇಟ್ ಆಫ್ ಇಂಟ್ರೆಸ್ಟ್ ಹಾಕ್ಕೊಂಡು ನಾವು ಇಂಟ್ರೆಸ್ಟನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಆನ್ಸರ್ ಸಿ ಇಸ್ ದಿ ಆನ್ಸರ್. ಆಪ್ಷನ್ ಸಿ ಇಸ್ ದ ಆನ್ಸರ್. rupees 250. ಓಕೆ, ವರ್ಕೌಟ್ ದಿ ಪ್ರಾಬ್ಲಮ್ ಇಂಟು 2 ಸ್ಟೆಪ್ಸ್. ಈ ಪ್ರಾಬ್ಲಮ್ನ 2 ಸ್ಟೆಪ್ಸಲ್ಲಿ ನಾವು ಸಾಲ್ವ್ ಮಾಡಬೇಕಾಗತ್ತೆ. ಫಸ್ಟ್ ಸ್ಟೆಪ್, ಫಸ್ಟ್ ಫೈಂಡ್ ದಿ ರೇಟ್ ಆಫ್ ಇಂಟ್ರೆಸ್ಟ್. ಸೊ ಫಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು? ರೇಟ್ ಆಫ್ ಇಂಟ್ರೆಸ್ಟ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಸೆಕೆಂಡ್ ಕೇಸಲ್ಲಿ, ಸೆಕೆಂಡ್ ಸ್ಟೆಪ್, ಕ್ಯಾಲ್ಕುಲೇಟ್ ದಿ ಇಂಟ್ರೆಸ್ಟ್ ಫಾರ್ ದಿ ಸೇಮ್ ಅಮೌಂಟ್ ಅಟ್ ದಿ ಸೇಮ್ ರೇಟ್ ಫಾರ್ 5 ಇಯರ್ಸ್. ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಏನನ್ನು ಕ್ಯಾಲ್ಕುಲೇಟ್ ಮಾಡಬೇಕು? ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಸೇಮ್ ಅಮೌಂಟಿಗೆ, ಅಂದರೆ ಸೇಮ್ ಪ್ರಿನ್ಸಿಪಲ್ ಅಮೌಂಟಿಗೆ ಅಟ್ ದಿ ಸೇಮ್ ರೇಟ್ ಫಾರ್ 5 ಇಯರ್ಸ್. ಸೇಮ್ ರೇಟ್ ಆಫ್ ಇಂಟ್ರೆಸ್ಟ್, ಪ್ರೀವಿಯಸ್ಸಲ್ಲಿ ರೇಟನ್ನು ಫೈಂಡ್ ಔಟ್ ಮಾಡಿದ್ದೀವಲ್ಲ, ಅದೇ ರೇಟ್ ಹಾಕೋಬೇಕು. ಪ್ರಿನ್ಸಿಪಲ್ ಅಮೌಂಟ್ ಅಷ್ಟೇ ಇರಬೇಕು, 500, ಗೊತ್ತಾಯ್ತಲ್ಲ. ಸೊ ಅದನ್ನು ಇಟ್ಕೊಂಡು ನಾವು ಇಂಟ್ರೆಸ್ಟನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ರೇಟ್ ಫೈಂಡ್ ಔಟ್ ಮಾಡಬೇಕಲ್ಲ, ರೇಟ್ ಆಫ್ ಇಂಟ್ರೆಸ್ಟಿಗೆ ಆರ್ ಈಕ್ವಲ್ ಟು 100 ಇಂಟು ಐ ಡಿವೈಡೆಡ್ ಬೈ ಪ್ರಿನ್ಸಿಪಲ್ ಇಂಟು ಟೈಮ್. ಸೊ ಸಬ್ಸ್ಟಿಟ್ಯೂಟ್ ದೀಸ್ ವ್ಯಾಲ್ಯೂಸ್. ಗಿವನ್ ಡೇಟಾದಲ್ಲಿ ಏನಿದೆ ಆ ಗಿವನ್ ಡೇಟಾನ ಸಬ್ಸ್ಟಿಟ್ಯೂಷನ್ ಮಾಡಿ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಇಸ್ 10% ಅಂತ ಗೊತ್ತಾಗತ್ತೆ. ನೌ ದಿ ಸಿಂಪಲ್ ಇಂಟ್ರೆಸ್ಟ್ ಆನ್ rupees 500 ಅಟ್ 10% ಫಾರ್ 5 ಇಯರ್ಸ್ ಈಸ್. ಇವಾಗ ನಾವೇನು ಫೈಂಡ್ ಔಟ್ ಮಾಡಬೇಕಂದ್ರೆ ಸಿಂಪಲ್ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಐನ ಕ್ಯಾಲ್ಕುಲೇಟ್ ಮಾಡಬೇಕು, ಗೊತ್ತಾಯ್ತಲ್ಲ. ಸೇಮ್ ಅಮೌಂಟ್, ಸೇಮ್ ಪ್ರಿನ್ಸಿಪಲ್ ಅಮೌಂಟು, ಸೇಮ್ ರೇಟ್ ಆಫ್ ಇಂಟ್ರೆಸ್ಟ್, ಬಟ್ ಇಯರ್ ಮಾತ್ರ ಡ್ಯೂರೇಷನ್ ಚೇಂಜ್ ಆಗುತ್ತೆ 5 ಇಯರ್ಸಿಗೆ. ಸೊ ಆಗ ಫಾರ್ಮುಲಾ ಈ ಥರ ಬರುತ್ತೆ, ಐ ಈಕ್ವಲ್ ಟು PRT ಡಿವೈಡೆಡ್ ಬೈ 100. ಸೊ ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂಸ್. ಸೊ ಫೈಂಡ್ ಔಟ್, ಕ್ಯಾಲ್ಕುಲೇಷನ್ ಮಾಡಿದರೆ ನಮಗೆ 250 ರುಪೀಸ್ ಬರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್.